ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ. ನಾಡಿನ ಖ್ಯಾತ ಸಾಹಿತಿ, ಲೇಖಕ, ಅಂಕಣಕಾರ ಶ್ರೀ ಎಂ.ಎನ್. ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತನಾಮರ ಜೀವನದ ನೈಜ ಪ್ರಸಂಗಗಳು. ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ಪ್ರತಿದಿನ ಸಂಜೆ 7ಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ. ನಮಸ್ಕಾರ. ಪ್ರೊಫೆಸರ್ ಎಂ.ಎನ್. ಸುಂದರಾಜ್ ಅವರ ಹಿರಿಯರ ಹಾದಿ ಸಂಚಿಕೆಯ ಮಾಲಿಕೆಯಲ್ಲಿ ಇವತ್ತಿನ ಒಂದು ಸಂಚಿಕೆಗೆ ತಮಗೆ ಸ್ವಾಗತ. ನಾನು ಇವತ್ತು ಮಾತಾಡ್ತಾ ಇರೋದು ನಮ್ಮ ಶಿವಮೊಗ್ಗದ ಹೆಮ್ಮೆಯ ಕಲಾವಿದ, ಸುಗಮ ಸಂಗೀತ ಕ್ಷೇತ್ರದ ಮೇರುತಾರೆ ಗರ್ತಿಕೆರೆ ರಾಘಣ್ಣ ಅವರ ಜೀವನದಲ್ಲಿ ನಡೆದಂತ ಒಂದು ಘಟನೆ. ಗರ್ತಿಕೆರೆ ರಾಘಣ್ಣ, ಹೋನ ರಾಘವೇಂದ್ರ, ಮೂಲತಃ ಶಿವಮೊಗ್ಗದ ಹೊಸನಗರ ತಾಲೂಕಿನ ಗರ್ತಿಕೆರೆಯವರು. ಅವರು ಅಭಿಜಾತ ಕಲಾವಿದ. ಹುಟ್ಟಿನಿಂದಲೇ ಹರಿಕತೆ ಇರ್ಬೋದು, ತಾಳವಾದ್ಯಗಳಿರ್ಬೋದು, ಹಾರ್ಮೋನಿಯಂ ವಾದನ ಇರ್ಬೋದು, ಗಾಯನ ಇರ್ಬೋದು, ಅನೇಕ ಯಕ್ಷಗಾನದ ಮಟ್ಟುಗಳಿರ್ಬೋದು, ನಾಟಕಗಳಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ತೊಡಸ್ಕೊಂಡವರು. ವಿಶೇಷವಾಗಿ ಅವರಿಗೆ ಒಲಿದು ಬಂದಿದ್ದು ಕವಿಗಳ ಗೀತೆಗಳನ್ನ ಅವ್ರು ಹೇಳುವಂತ ಧಾಟಿ. ಅವರೇ ಸ್ವತಃ ಕವನ ಬರೆದಂತ ನಿದರ್ಶನಗಳು ಸಾಕಷ್ಟಿವೆ. ವಿಶೇಷವಾಗಿ ಅವರು ಕವಿಗಳ ಗೀತೆಗಳನ್ನು ಆಯ್ದುಕೊಂಡು ಅದಕ್ಕೆ ಸೂಕ್ತವಾದ ರಾಗ ಸಂಯೋಜನೆ ಮಾಡಿ ಅವ್ರು ಹಾಡ್ತಿದ್ರೆ ಇವತ್ತಿಗೂ ಸಹ, ಈಗ 80ರ ಇಳಿ ವಯಸ್ಸಿನಲ್ಲೂ ಸಹ ರಾಘಣ್ಣ ಅಷ್ಟೇ ಸಕ್ರಿಯರಾಗಿ ತಮ್ಮ ಗಾಯನ ಸುದಿಯನ್ನ ಮುಂದುವರಿಸಿದ್ದಾರೆ. ಅವರ ಜೀವನದಲ್ಲಿ ಬಂದಂತ ಒಂದು ಘಟನೆ, ಅವರು ಹರಿಕತೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಹರಿಕತೆಯಲ್ಲಿ ಅವರ ಒಂದು ಅಪರೂಪದ ಮಾತುಕತೆ, ಅವರ ಗಾಯನ, ಎಲ್ಲ ಕಾರಣಕ್ಕಾಗಿ ಹರಿಕತೆ ಬಹಳ ಜನಪ್ರಿಯತೆ ಪಡೆದಿತ್ತು. ಅವರು ಉಡುಪಿ ಭಾಗದ ಕೋಟೇಶ್ವರದಲ್ಲಿ ಒಮ್ಮೆ ಹರಿಕತೆ ಮಾಡಲು ತೆರಳಿರ್ತಾರೆ. ಅಲ್ಲಿಯ ಒಂದು ಕೃಷ್ಣನ ದೇವಸ್ಥಾನದಲ್ಲಿ ಅವರ ಹರಿಕತೆ ಆಯೋಜನೆ ಆಗಿರುತ್ತೆ. ಹರಿಕತೆ ಆರಂಭಕ್ಕೂ ಮುನ್ನ ಅವರು ನಾಗರಾಜ್ ಧನ್ಯ ಅನ್ನೋ ಅವ್ರ ಮನೆಯಲ್ಲಿ ತಂಗಿರ್ತಾರೆ. ಅಲ್ಲಿ ಅವರಿಗೆ ಅತಿಥಿ ಸತ್ಕಾರದ, ಅವರಿಗೆ ವಸತಿಯ ವ್ಯವಸ್ಥೆ ಅಲ್ಲಿ ಮಾಡಲಾಗಿರುತ್ತೆ. ಸಂಜೆ ಆಗ್ತಿದಂಗೆ ಅವರ ದೇವಾಲಯಕ್ಕೆ ತೆರಳಿ ಅಮೋಘವಾಗಿ ಹರಿಕತೆಗಳನ್ನು ನಡೆಸ್ಕೊಡ್ತಾರೆ. ತುಂಬಿದ ದೇವಾಲಯ ತುಂಬಾ ಪ್ರೇಕ್ಷಕರು ತುಂಬಿರ್ತಾರೆ. ಯಾಕೆಂದ್ರೆ ರಾಘಣ್ಣನವರ ಹರಿಕತೆಯ ಶೈಲಿ, ಅವರ ಗಾಯನ ಎಲ್ಲದೂ ಮನಸೂರೆಗೊಳ್ಳುವಂತ ಒಂದು ಕಲಾವಂತಿಕೆಗಳು. ಹರಿಕತೆ ಮುಗಿಸಿ ಮನೆಗೆ ಬಂದಾಗ ನಾಗರಾಜ್ ಧನ್ಯ ಅವರ ವಯೋವೃದ್ಧ ತಾಯಿ ಮನೇಲಿರ್ತಾರೆ. ಅವ್ರು ಹೇಳ್ತಾರೆ, ರಾಘಣ್ಣ, ನಿಮ್ಮ ಹರಿಕತೆಗೆ ತುಂಬಾ ಜನ ಬಂದಿದ್ರು, ದೇವಸ್ಥಾನದಲ್ಲಿ ಕೇಳಿದ್ರು ಅಂತ ಗೊತ್ತಾಯ್ತು. ಆದ್ರೆ ನನಗೆ ವಯಸ್ಸಾದ ಕಾರಣ ನಾನು ದೇವಸ್ಥಾನಕ್ಕೆ ಬರಕ್ಕಾಗ್ಲಿಲ್ಲ. ನನಗೆ ಅದೃಷ್ಟ ಇರ್ಲಿಲ್ಲಪ್ಪ ನೀನ್ ಹರಿಕತೆ ಕೇಳೋದಕ್ಕೆ ಅಂತ ಹೇಳಿದಾಗ ಮಾತೃ ಹೃದಯ ರಾಘಣ್ಣನವರ ಕರಳು ಚುರುಕ್ಕಂತಂದು, ಅದಕ್ಕೆ ನಮ್ಮ ಈ ಮತ್ತೊಂದು ಹರಿಕತೆ ನಿಮ್ಮ ಎದುರಿಗೆ ಮಾಡ್ತೀನಿ ಅಂತ ಆಗೇನು ಅವರ ದೇವಸ್ಥಾನದಲ್ಲಿ ಹಾಡಿದ್ರು ಅದೇ ಒಂದು ಪ್ರಸಂಗವನ್ನ ಮತ್ತಷ್ಟೇ ವಿವರವಾಗಿ ಆ ತಾಯಿಯ ಮುಂದೆ ಹಾಡುತ್ತದೆ. ಆಗ ನೆರೆದವ್ರು ಹೇಳಿದ್ರಂತೆ, ದೇವಸ್ಥಾನಕ್ಕಿಂತ ಕಾರ್ಯಕ್ರಮ ನಮ್ಮ ಮನೆಯಲ್ಲೇ ಚೆನ್ನಾಗಿ ಬಂತು ಅಂತ ಹೇಳಿದ್ರಂತೆ. ಅಂದ್ರೆ ಇದು ರಾಘಣ್ಣನವರ ಸರಳತೆಯನ್ನ ತೋರಿಸುತ್ತೆ. ಆ ತಾಯಿ ದೇವಸ್ಥಾನಕ್ಕೆ ಬಂದು ಹರಿಕತೆ ಕೇಳಕ್ ಆಗ್ಲಿಲ್ಲ, ನಾನು ಕೇಳ್ಬೇಕಿತ್ತು ಅನ್ನೋ ಒಂದು ಸಣ್ಣ ಆಶಯವನ್ನ ಅಷ್ಟು ದೊಡ್ಡ ಕಲಾವಿದರಾದ ರಾಘಣ್ಣನವರು ಯಾವುದೇ ರೀತಿಯ ಆಡಂಬರ ತೋರಿಸದೆ ತಾಯಿಯ ಮುಂದೆ ಹರಿಕತೆಯನ್ನು ಪ್ರಸ್ತುತಪಡಿಸಿದ ಈ ಪ್ರಸಂಗ ಬಹಳ ಅಪರೂಪದ ನಿದರ್ಶನ ಅಂತ ಹೇಳಕ್ ಬಯಸ್ತೀನಿ. ನಮಸ್ಕಾರ.